ಸ್ಫೋಟದ ಹಿಂದಿನ ಕರಾಳತೆ ಮತ್ತಷ್ಟು ಬಯಲಾಗಿದೆ. ಈ i20 ಕಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಏನಿದೆ, ಇದೇ ಒಂದು ರೀತಿಯಲ್ಲಿ ಕಾರ್ಖಾನೆ. ನನ್ನ ಪ್ರಕಾರ ಈ ಕಾರ್ಖಾನೆಯಲ್ಲೇ i20 ಕಾರ್ ನಿಂತಿತ್ತಂತೆ. ಯಾವಾಗ? ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ, ಅಂದರೆ ಬಾಂಬ್ ಬ್ಲಾಸ್ಟ್ ಆದ ದಿನ ನವೆಂಬರ್ 10, ಅವತ್ತಿನ ತನಕ ವಿವಿ ಆವರಣದಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಡಾಕ್ಟರ್ ಮುಜಮ್ಮಿಲ್ ಒಡೆತನದ ಕಾರಿನ ಪಕ್ಕದಲ್ಲೇ ಈತನು ಕೂಡ i20 ಕಾರನ್ನು ಪಾರ್ಕ್ ಮಾಡಿದ್ದಾನೆ. ಅದು ಲೇಡಿ ಡಾಕ್ಟರ್ ಶಾಹೀನ್ ಹೆಸರಿನಲ್ಲಿ ಇದ್ದಂತಹ ಕಾರದು. ಈ ಕಾರ್ನಲ್ಲಿ ಸ್ಫೋಟಕ, ರೈಫಲ್, ಬುಲೆಟ್ಗಳು ಎಲ್ಲವನ್ನ ಕೂಡ ವಶಕ್ಕೆ ಪಡಿಸ್ಕೊಂಡಿದ್ರು. ಅವತ್ತು 9ನೇ ತಾರೀಕು, 10ನೇ ತಾರೀಕು ತನಕ. ಅಂದರೆ ನೋಡಿ, ಅವತ್ತು ಬೆಳಿಗ್ಗೆ ಬ್ಲಾಸ್ಟ್ ಆದ ದಿನ ಬೆಳಿಗ್ಗೆ 8:20ಕ್ಕೆಲ್ಲ ಡೆಲ್ಲಿ ಲಿಮಿಟ್ಸಿಗೆ ಬಂದ್ಬಿಟ್ಟಿದೆ ಕಾರು. ಅಂದರೆ ಸ್ಫೋಟಕಗಳನ್ನು ಕಾರಿಗೆ ಹಿಂದೆ ಮೊದಲೇ ಲೋಡ್ ಮಾಡಲಾಗಿತ್ತು. ಅದು ವಿವಿ ಆವರಣದಲ್ಲೇ ಲೋಡ್ ಮಾಡಿದ್ದಾರೆ ಅಂತಂದರೆ ಆ ವಿವಿನಲ್ಲಿ ಏನು ನಡಿಬಹುದು ಅರ್ಥ ಮಾಡ್ಕೊಳ್ಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಸ್ಫೋಟಗೊಂಡ i20 ಕಾರು ನವೆಂಬರ್ 10ನೇ ತಾರೀಕು ಅಲ್ಲಿ ತನಕ ಅಲ್ಲೇ ಪಾರ್ಕ್ ಆಗಿತ್ತು ವಿವಿ ಕ್ಯಾಂಪಸ್ನಲ್ಲಿ. ಏನಾದರೆ ಸ್ಫೋಟಕಗಳನ್ನು ಅದಕ್ಕೆ ಈ ಹಿಂದೆನೇ ಲೋಡ್ ಮಾಡಿದ್ರು, ಅದಕ್ಕೆ ವಿವಿಯನ್ನೇ ಬಳಸ್ಕೊಂಡಿದ್ರು. ವಿಶ್ವವಿದ್ಯಾಲಯದಲ್ಲೇ ಇವೆಲ್ಲವೂ ಕೃತ್ಯಗಳಾಗಿತ್ತು ಅಂತ ಅನ್ಕೋಬೋದಾ ಅಂತ? ಖಂಡಿತವಾಗ್ಲೂ ಒಂದು ವಿವಿಯ ಆವರಣದಲ್ಲಿ ಈ ರೀತಿಯಾಗಿ ಒಂದು ಕಾರ್ ನಿಲ್ಲುತ್ತೆ. ಅದು ಕೂಡ 13 ದಿನ, ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೂ ಕೂಡ ಕಾರ್ ಅಲ್ಲೇ ಪಾರ್ಕ್ ಆಗಿರುತ್ತೆ. ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಪ್ಲ್ಯಾನ್ಗಳನ್ನು ರೂಪಿಸಲಾಗಿತ್ತು ಅಂತ. ಜೊತೆಗೆ ಮುಜಾಯಿಲ್ ಏನಿದ್ದಾನೆ ಆತ ಅರೆಸ್ಟ್ ಆಗುವಂಥದ್ದು ಬೃಹತ್ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಏನು ಸಿಕ್ಕಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ವಶಕ್ಕೆ ಪಡೆಯಲಾಗುತ್ತೆ. ವಶಕ್ಕೆ ಪಡೆದಂಥ ನಂತರ ಆತನನ್ನು ಜಾಲಾಡುವಂಥ ಸಂದರ್ಭದಲ್ಲಿ ಕಾರ್ ಅಲ್ಲಿ ಪಾರ್ಕ್ ಆಗಿದ್ದು. ಜೊತೆಗೆ ಈಗ ಏನು ಬ್ಲಾಸ್ಟ್ ಆಯಿತು, i20 ಬ್ಲಾಸ್ಟ್ ಆದ ನಂತರ ಎರಡೂ ಕಾರುಗಳು ಕೂಡ ಅಕ್ಕಪಕ್ಕ ನಿಂತಿದ್ವು ಅನ್ನುವಂಥ ವಿಚಾರವನ್ನು ಕೂಡ ಈಗ ಎನ್ಐಎ ಈಗ ಪತ್ತೆ ಹಚ್ಚಿರುವಂಥದ್ದು. ಅಂದರೆ ಏನು ಈ ಸ್ಫೋಟಕಗಳಿತ್ತು, ಸ್ಫೋಟಕಗಳನ್ನು ವಿವಿಯ ಕ್ಯಾಂಪಸ್ನಲ್ಲಿ ಏನಾದರೂ ಇವರು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು, ಈ ಕಾರಿಗೆ ಇಷ್ಟು ತುಂಬಿಸುವಂಥದ್ದು, ಈ ಥರದ್ದೆಲ್ಲ ಮಾಡಿದ್ರ ಅನ್ನುವಂಥ ಅನುಮಾನಗಳು ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ಕ್ಯಾಂಪಸ್ ಏನಿದೆ, ವಿವಿ ಕ್ಯಾಂಪಸ್ಸು ಒಂದು ರೀತಿ ಈ ಚಟುವಟಿಕೆಗಳಿಗೆ, ಅಂದರೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಏನಾದರೂ ಅನುವನ್ನು ಮಾಡಿಕೊಡ್ತಾ ಅನ್ನೋ ರೀತಿಯಲ್ಲಿ, ಅಂದರೆ ಅದೇ ರೀತಿಯಾಗಿ ಪಾರ್ಕ್ ಮಾಡುವಂಥದ್ದು. ಯಾವ್ಯಾವುದೋ ಕಾರುಗಳು ಬಂದು ಪಾರ್ಕ್ ಮಾಡ್ತಾರೆ, ಯಾರೋ ಶಂಕಿತರು ಬರ್ತಾರೆ, ಭಯೋತ್ಪಾದಕರು ಬರ್ತಾರೆ ಅಂದರೆ ಹೇಗೆ ಅವರು ಒಳಗಡೆ ಬಿಟ್ಟರು ಅನ್ನುವಂಥ ಅನುಮಾನಗಳು ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಈಗ ವಿವಿಗೆ ಸಂಬಂಧಪಟ್ಟಂತೆ ಕೂಡ ಹಲವರನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಒಂದು ಕ್ಯಾಂಪಸ್ನಲ್ಲಿ ಏಕಾಏಕಿ 13 ದಿನ ಈ ರೀತಿಯಾಗಿ ಕಾರುಗಳು ಪಾರ್ಕ್ ಆಗ್ತವೆ. ಅದು ಕೂಡ ಏನಿದ್ದಾವೆ ಕಾರುಗಳಲ್ಲಿ, ಯಾರು ಪಾರ್ಕ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಮಾಡ್ತಾ ಇರುವಂಥದ್ದು. ಈ ಎರಡು ಕಾರುಗಳೇನಿದ್ದಾವೆ, ಅಂದರೆ ಸ್ವಿಫ್ಟ್ ಡಿಸೈರನ್ನು ಮುಜಾಮಿಲ್ ಇಟ್ಕೊಂಡಿದ್ದ, ಅದು ಕೂಡ ಆತನ ಹೆಸರಲ್ಲಿ ಇರಲಿಲ್ಲ. ಇನ್ನು ಈ ಸ್ಫೋಟಗೊಂಡಂಥ i20 ಕಾರ್ ಏನಿದೆ ಇದು ಕೂಡ ಅಕ್ಕಪಕ್ಕನೆ ಸುಮಾರು ಒಂದು 13 ದಿನ ನಿಂತಿತ್ತು. ಅಂದರೆ ದೊಡ್ಡ ಮಟ್ಟದ ಪ್ಲ್ಯಾನನ್ನು ಇವರು ರೂಪಿಸಿದ್ರು. ಆದರೆ ಯಾವಾಗ ಆ ಬೃಹತ್ ಪ್ರಮಾಣದ ಸ್ಫೋಟಕಗಳು ವಶಕ್ಕೆ ಸಿಕ್ಕಿದ್ವು, ಜೊತೆಗೆ ಈತ ಶಕೀಲ್ ಏನು ವಶಕ್ಕೆ ಸಿಗ್ತಾನೆ, ಅರೆಸ್ಟ್ ಆಗ್ತಾನೆ, ಅದಾದ ನಂತರ ಈ i20 ಕಾರನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಸ್ಫೋಟಕಗಳು ಕೂಡ ಅಲ್ಲೇ ಏನಾದರೂ ಕಾರ್ಗೆ ಶಿಫ್ಟ್ ಆಗಿತ್ತು ಅನ್ನುವಂಥ ಅನುಮಾನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗಳು ಆಗ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಾದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.